ನಿನ್ನೆ ಮಧ್ಯಾಹ್ನ ಊಟಕ್ಕೆ ಏನ್ ತಿಂದಿದ್ದೆ ಚಿನ್ನು? ಪುಳಿಯೋಗರೆ, ಮೊಸರನ್ನ, ಅದ್ರ ಮೇಲೆ ಖಾರ ಬಂದಿ. ಮೊಸರನ್ನಕ್ಕೆ ಖಾರ ಬೂಂದಿ, ಸೋ ಸ್ವೀಟ್. ಮತ್ತೆ ನಿನ್ನೆ ಯಾರೋ ಗೋಳಿ ಮಿಲ್ಟ್ರಿ ಹೋಟ್ಲು ಹೋಗಿದ್ರು, ಟೇಬಲ್ ನಂಬರ್ 3 ಕೂತಿದ್ರು. ಹೊಟ್ಟೆಗೆ ಏನೋ ತಿಂತಲಿ? ಚಿಕನ್ ಬಿರಿಯಾನಿ, ಚಿಕನ್ ಫ್ರೈ, ಚಿಕನ್ ಟಿಕ್ಕಾ. ಅದನ್ನು ಬೇಸಕ್ಕೆ ಹೋಗಿದೆ, ಅದ್ರ ಓಡ್ತಾ ಕೊಂಡಿದ್ದು ಬ್ಯಾಕಿಂದ ಬಾಯಿ ಹಾಕ್ಬೇಕಿತ್ತು. ಎಷ್ಟು ಸರಿ ಹೇಳಿದೀನಿ ನಾನ್ ವೆಜ್ ತಿನ್ಬೇಡ ಅಂತ ಹೇಳಿ. ಹೋಗಿ ಹೋಗಿ ನಾಯಿ ತಿನ್ನಂಗ್ ತಿನ್ಕೊಂಬತ್ತೀಯ. ಚಿಕ್ಕ ವಯಸ್ಸಿಂದ ಬಂದಿರೋ ನೋಡಿ, ಅಷ್ಟು ಈಸಾಗಿ ಬಿಡಕ್ಕಾಗುತ್ತಾ? ಚಿಕ್ಕ ವಯಸ್ಸಲ್ಲಿ ಎಲ್ಲಂದ್ರಲ್ಲೇ ಮಾಡ್ತಾ ಇದ್ದೆ, ಈಗಲೂ ಹಂಗೆ ಮಾಡ್ತೀಯ. ಇನ್ನೊಂದ್ಸರಿ ನಾನ್ ವೆಜ್ ತಿಂದ ಅಂದ್ರೆ ಬಾಯ್ ಫ್ರೆಂಡ್ ಅಂತೂ ನೋಡೋಲ್ಲ. 201 ರೂಪಾಯಿ ಕಾಣಿಕೆ ಹಾಕ್ಬಿಟ್ಟು ಕೈಯೋ ಕಾಲ ತಿರ್ಸೋಗ ಮಾಟ ಮಾಡಿಸ್ಬಿಡ್ತೀನಿ. ಬೇಬಿ ಆ ಬೇಬಿ ಶಿಷ್ಯ, ಊಟಕ್ಕೆ ನಿನಗೆ ಒಂದು ಚಿಕನ್ ಬಿರಿಯಾನಿ. ಏನ್ ಆರ್ಡರ್ ಮಾಡಿದೆ ಈಗ? ಅದೇ ಒಂದು ಚಿತ್ರಾನ್ನ, ಒಂದು ಕಲ್ಲಂಗಡಿ ಜ್ಯೂಸ್ ಅಷ್ಟೇ. ನಾನ್ ವೆಜ್ಜು? ನಾನ್ ವೆಜ್ ನಾನು ತಿನ್ನಲ್ಲ ಬೇಬಿ, ಈ ವ್ಯವಸ್ಥೆಗಳು ತಿಂತಾರೆ. ಗುಡ್. ನಾನ್ ವೆಜ್ ತಿನ್ಬಾರ್ದು ಬೇಬಿ, ಪಾಪ ಬರುತ್ತೆ. ಪಾಪನ ಯಾವಾಗ ಬರುತ್ತೆ ಬೇಬಿ? ಹೆಚ್ಚಿ ನೀನ್ ಯಾವಾಗ್ಲೂ ಇದೇನೆ. ಏನ್ ನಾಟಕಗಳಲ್ಲ ನಿಮ್ದು ಲೈಕ್. ಬೇಬಿ ಒಂದು ನಿಮಿಷ. ಸರ್, ನಿಮ್ಮ ಸ್ಪೇರ್ ಪಾರ್ಟ್ಸ್ ನೀವು ತೊಳ್ಕೊಳ್ಳಿ ಸರ್, ನಿಮ್ಮದೇ ವಾಸನೆ ಬರ್ತೈತೆ, ನಮ್ದು ಯಾಕೆ ನೋಡ್ತೀರಾ? ಹುಡುಗಿ ಇಲ್ಲ, ಯಾರೂ ಇಲ್ಲ, ಕೊಂಡ್ರೋಗೋವಿ ನಾನು. ಮತ್ತೆ ನಿಮ್ಗೇನು ರೋಗ ಗೊತ್ತು ಬೇವರ್ಸಿ. ಎಲ್ಲಿದ್ಯಾ? ಬೇಕ್ರಿ. ಎಗ್ ಪಫ್ ತಿಂತಾ ಇದೆಯಾ? ಏಯ್ ಟೂ ಬೇಬಿ, ಅದಕ್ಕೆ ಮೊಟ್ಟೆ ಹಾಕಿರ್ತಾರೆ ಬೇಬಿ, ಕೇಕು ಮೊಟ್ಟೆ ಹಾಕಿರ್ತಾರೆ. ಅದಕ್ಕೆ ನಾನು ಸುಮ್ಮನೆ ಬನ್ನು ಮತ್ತೆ ಗುಲ್ಕನ್ ತಿಂತಾ ಇದ್ದೀನಿ. ಹಾ ಬೇಬಿ, ಅದರಲ್ಲಿ ಮೊಟ್ಟೆ ಹಾಕಿರ್ತಾರೆ, ಮೊಟ್ಟೆಲಿ ಮರಿ ಇರುತ್ತೆ ಗೊತ್ತಾ? ಒಂದು ನಿಮಿಷ ಬೇಬಿ, ಒಂದು ನಿಮಿಷ ಹಂಗೆ ಇರು. ಅಡ್ಡಿ ಮೊಟ್ಟೆ ಮರಿ ಇರ್ತೈತಂತೆ, ಇದ್ರಲ್ಲಿ ಇಲ್ವೇ ಇಲ್ಲ. ಸುಮ್ಮನೆ 25 ರೂಪಾಯಿ ಇಸ್ಕೊಂಡಿದ್ರಾ? ಮಿಕ್ಕ ಕೊಡ ಮೇಲೆ ದುಡ್ಡನ್ನ. ಒಂದು ಚಿಕನ್ ಬಿರಿಯಾನಿ, ಒಂದು ಚಿಕನ್ ಕಬಾಬ್, ಒಂದು ಚಿಕನ್ ಫ್ರೈ, ಒಂದು ಚಿಲ್ಲಿ ಚಿಕನ್ ಎಕ್ಸ್ಟ್ರಾ ಸ್ಪೈಸಿ. ಏನೀಗ ನಿಮ್ಮ ಮನೆ ಹತ್ರ ಮೊನ್ನೆ ಕುಂಬಳಕಾಯ್ದು ಬಳ್ಳಿ ತೆಗೆದಿರ್ಲಿಲ್ವಾ? ಅದಕ್ಕೆ ಜೀವ ಇರ್ಲಿಲ್ವಾ? ಅದು ಲಿವಿಂಗ್ ಆರ್ಗಾನಿಸಮ್ ಅಲ್ವಾ? ಹಂಗೆ ನಾನು ಇದು ತಿಂದ್ರೆ ಕಾರ್ಬನ್ ಡೈಆಕ್ಸೈಡ್ ಕಮ್ಮಿ ಆಗುತ್ತೆ, ಆಕ್ಸಿಜನ್ ಜಾಸ್ತಿ ಆಗುತ್ತೆ ಅಂತ ತಿಂದೆ. ಏನೀಗ ಏನು ತಪ್ಪು? ಅಲ್ಲೋಡು, ಅವತ್ತು ಕಿತ್ತಾಕಿದ ಕುಂಬಳಕಾಯಿ ಬಳ್ಳಿ ಜಾಗದಲ್ಲೇ ಅದರದ್ದೇ ಬೀಜ ಹಾಕ್ಬಿಟ್ಟು ಅದನ್ನ ತಿರ್ಗಾ ಬರಂಗೆ ಮಾಡಿದ್ದೀನಿ. ನಿನ್ನ ಕೈಯಲ್ಲೀಗ ನೀನೇ ತಗೊಂಡಿರೋ ಚಿಕನ್ ಕಬಾಬ್ದು ಕವರ್ ಇದೆ, ಅದರಿಂದ ತೆಗಿತೀಯೋ ಅಥವಾ ನಿಂದೇ ತೆಗಿತೀಯೋ, ಅದು ಯಾವ ಬೀಜ ಹಾಕಿ ತಿರ್ಗಾ ಕೋಳಿ ಬರಂಗೆ ಮಾಡ್ತೀಯೋ ಮಾಡು. ಇದ್ರಕ್ಕಾಗ್ಬೋದು. ನಮ್ಮ ಜಿಮ್ ಟ್ರೈನರ್ ಹೇಳಿದ್ದು ನಾನ್ ವೆಜ್ ಎಲ್ಲ ತಿಂದ್ರೆ 6 ಪ್ಯಾಕ್ ಬರುತ್ತಂತೆ. ಯಾವುದಾದ್ರೂ ನಾಯ್ದು ಫ್ರೆಶ್ ಆಗಿರೋ ತಿನ್ನು ಬ್ಯಾಕಲ್ಲೂ ಪ್ಯಾಕ್ ಬರುತ್ತೆ.